ಆ ಕರ್ಣನಂತೆ ನನಗೂ ಕೂಡ ವಜ್ರಕವಚವನ್ನು ತೆಗೆದು ಬಿಡುವ ಅವಕಾಶ ಸಿಕ್ಕರೆ ಹೆಣ್ಣು ಎಂಬ ಈ ತೂತು ಬಿದ್ದ ಕವಚವನ್ನು ತೆಗೆದು ಬಿಡುತ್ತೇನೆ ಎಂದು ಕವಿತೆ ಬರೆಯುತ್ತಿದ್ದವಳ ಕಣ್ಣಾಲಿಗಳಿಂದ ಕಣ್ಣೀರು ತೊಟ್ಟಿಕ್ಕುತ್ತಿತ್ತು. ರಾಧಾ ಬರವಣಿಗೆ ನಿಲ್ಲಿಸಿ ಧ್ವನಿ ಬಂದತ್ತ ತಿರುಗಿ ನೋಡಿದಳು. ನೀನಿನ್ನು ಒಂದು ಕ್ಷಣವೂ ಈ ಮನೆಯಲ್ಲಿ ಇರಕೂಡದು. ನಿನ್ನ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೋಗ್ಬಿಡು ಎಂದು ಚಿರಂತ್ ಸೂರೆ ಹಾರಿ ಹೋಗುವಂತೆ ಚೀರಾಡುವಾಗ ರಾಧಾ ಮಾತ್ರ ವಿನೊಂದು ಮಾತನಾಡದೆ ಎಲ್ಲಿಗೆ ಹೋಗುವುದು ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನದಲ್ಲಿದ್ದಳು. ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟ ಪಾಪಿ ನೀನು. ಈಗ ಹೋಗ್ತೀಯೋ ಇಲ್ಲೋ? ಚಿರಂತ್ ತನ್ನ ಅಬ್ಬರವನ್ನು ಮತ್ತಷ್ಟು ತಾರಕಕ್ಕೇರಿಸಿದ. ಅದು ಹಾಗಲ್ಲ. ಒಂದೇ ಒಂದು ಮಾತು ಆಡ್ಬೇಡ ನೀನು. ಮಾತು ಆಡ್ಲೇಬಾರದು. ರಾಧಾ ಅಲ್ಲೇ ಮೌನವಾದಳು. ಇನ್ನು ತಾನು ಮಾತನಾಡಿದರೆ ಆಗಬಹುದಾದ ಮುಂದಿನ ಅನಾಹುತ ಅವಳಿಗೇನೂ ತಿಳಿಯದೇ ಇರಲಿಲ್ಲ. ಹಾಗಾಗಿ ಎದ್ದು ನಿಂತ ರಾಧಾ ತನ್ನ ಮಟ್ಟ ಬ್ಯಾಗೊಂದನ್ನು ಎದುರಿಟ್ಟುಕೊಂಡು ಕೈಗೆ ಸಿಕ್ಕ ತನ್ನ ವಸ್ತುಗಳನ್ನು ಸರಸರನೆ ಅದರಲ್ಲಿ ತುಂಬಿಸಿಕೊಂಡಳು. ತನ್ನ ಅತಿ ಅಗತ್ಯದ ವಸ್ತುಗಳನ್ನು ನೆನಪಿಸಿ ಇಟ್ಟುಕೊಳ್ಳುವ ಮನಸ್ಥಿತಿಯಲ್ಲಿ ಅವಳು ಇರದ ಕಾರಣ ಸರಕನೆ ತನ್ನ ಹಗುರವಾದ ಬ್ಯಾಗನ್ನು ಹೆಗಲಿಗೇರಿಸಿಕೊಂಡು ಆ ಮನೆಯಿಂದ ಹೊರಬಿದ್ದಳು. ಹೋಗುವುದು ಎಲ್ಲಿಗೆ ಎಂಬ ಬಗ್ಗೆ ಅತಿವೇ ಚಿಂತೆಯಾಯಿತು. ಆ ಬಗ್ಗೆ ಹೆಚ್ಚು ಯೋಚಿಸುತ್ತಲೇ ರೈಲ್ವೆ ನಿಲ್ದಾಣಕ್ಕೆ ಬಂದಳು. ಅಲ್ಲೊಂದು ಸಿಮೆಂಟು ಬೆಂಚು ಇವಳಿಗಾಗಿಯೇ ಕಾದಿರುವಂತೆ ಖಾಲಿ ಇತ್ತು. ಅದು ಅವಳಿಗೆ ಅಪರಿಚಿತವಾದದ್ದೇನೂ ಅಲ್ಲವಾದ ಕಾರಣ ಅದರೆಡೆಗೆ ಜೀವಕಳೆಯೇ ಇರದ ಒಂದು ಪರಿಚಿತ ನಗೆ ಚೆಲ್ಲಿ ಕುಳಿತುಕೊಂಡಳು. ಕೊಂಚ ಸಮಯದ ನಂತರ ಬ್ಯಾಗನ್ನು ತಡಕಾಡಿ ನೋಡಿದಳು. ಅದರಲ್ಲಿ 500ರಷ್ಟು ಹಣವಿತ್ತು. ಸದಾ ತನ್ನೊಂದಿಗೆ ಇಟ್ಟುಕೊಂಡಿದ್ದ ದಿನಚರಿಯನ್ನು ತೆರೆದಳು. ಅದನ್ನು ಓದುವ ಮನಸ್ಸಿಲ್ಲದೆ ನಿಲ್ದಾಣದ ತುಂಬೆಲ್ಲ ತನ್ನ ಕಣ್ಣುಗಳನ್ನು ಹರಿದಾಡಿಸಿದಳು. ಅದೇ ನಿಲ್ದಾಣದಲ್ಲಿ ಅವಳು ಆತಂತ್ರವಾಗಿ ನಿಂತಿರುವುದು ಇದು 2ನೇ ಬಾರಿ. ಈ ನಿಲ್ದಾಣಕ್ಕೂ ನನಗೂ ಅದೇನೂ ಅವಿನಾಭಾವ ಸಂಬಂಧವೋ? ಇಲ್ಲಿ ರೈಲುಗಳಷ್ಟೇ ಚಲಿಸುತ್ತಿವೆ. ಆದರೆ ನನ್ನ ಬದುಕಿಗೆ ಮರಳಿ ಹೊರಳಿ ಇಲ್ಲೇ ಬಂದು ನಿಲ್ಲುತ್ತಿದೆ ಎಂದುಕೊಂಡವಳ ಮನಸ್ಸು ನೆನಪಿನ ಅಂಗಾಳಕ್ಕೆ ಇಳಿಯಿತು. ರಾಧಾ, ಒಬ್ಬರ ಮನೆಯ ಜೀತಕ್ಕೆ ಇದ್ದಾದರೂ ಸರಿ, ನಾನು ನಿನ್ನನ್ನು ಒಳ್ಳೆಯ ಮನೆಗೆ ಸೇರಿಸ್ತೀನಿ. ಆ ಗೋಪಿಯ ಸಹವಾಸ ಮಾತ್ರ ಬೇಡ. ಅಪ್ಪ, ನಾನು ಮದುವೆ ಅಂತ ಆದ್ರೆ ಗೋಪಿಯನ್ನೇ ನೋಡು ಮಗಳೇ, ಅವನು ಎಂಥ ವಂಚಕ ಅಂತ ಇಡೀ ಊರಿಗೆ ಗೊತ್ತು. ನಿನಗೆ ಮಾತ್ರ ಯಾಕೆ ಅರ್ಥ ಆಗುತ್ತಿಲ್ಲ? ಜನ ಹೇಳೋದನ್ನು ನಾನ್ಯಾಕೆ ನಂಬಲಿ? ಅವರ ಮಾತಿನಲ್ಲಿ ಸತ್ಯ ಇದೆ. ನನ್ನ ಪ್ರೀತಿಯ ಮೇಲೂ ನಂಬಿಕೆ ಇದೆ ಕಣಪ್ಪ. ಅದೇನಾದರೂ ಸರಿ, ನಾನು ಬದುಕಿರುವವರೆಗೂ ಈ ಮದುವೆ ನಡೆಯೋಕೆ ಬಿಡಲ್ಲ ಎಂದ ಶಿವಣ್ಣ ಕೋಪದಿಂದ ಕುದಿಯುತ್ತ ಬಿರುಸಾದ ಹೆಜ್ಜೆ ಇಡುತ್ತ ಮನೆಯಿಂದ ಹೊರಟು ಹೋದ. ರಾಧಾ ಅಲ್ಲಿಗೆ ಮೌನವಾದಳು. ಆಕೆಯ ತಾಯಿ ಗೌರಮ್ಮ ಸೆರಗನ್ನು ಬಾಯಿಗೆ ಅಡ್ಡಿ ಇಟ್ಟುಕೊಂಡು ವಿಕೃತ ಸಂಕಟವನ್ನು ನುಂಗುವ ಪ್ರಯತ್ನದಲ್ಲಿದ್ದಳು. ಇದೆಲ್ಲವನ್ನೂ ಗ್ರಹಿಸಿದ ರಾಧಾ ಮಾತ್ರ ತನ್ನ ನಿಲುವಿಗೆ ಬದ್ಧಳಾಗಿರುವ ಮುಖಭಾವದಲ್ಲಿದ್ದಳು. ಮಾತುಗಳು ಇಲ್ಲದೆ ಒಂದಷ್ಟು ದಿನಗಳು ಆ ಮನೆಯಲ್ಲಿ ಮುಗಿದವು. ಗೌರಮ್ಮ ಮಗಳನ್ನು ತಿಳಿ ಹೇಳಿದರೂ ಕೇಳುವ ವಯಸ್ಸು ರಾಧಾಳದು ಆಗಿರಲಿಲ್ಲ. ಹಾಗಾಗಿ ಗೌರಮ್ಮನೂ ಈ ಬಗ್ಗೆ ಮಗಳ ಬಳಿ ಮಾತನಾಡುವುದನ್ನು ನಿಲ್ಲಿಸಿಬಿಟ್ಟಿದ್ದಳು. ತಂದೆಯ ಹಠದ ಪರಿಚಯ ಇದ್ದರೂ ರಾಧಾ ತನ್ನ ಪ್ರೀತಿಯನ್ನು ಬಿಟ್ಟುಬಿಡಲು ತಯಾರಿರಲಿಲ್ಲ. ಹಾಗಾಗಿ ರಾತ್ರೋರಾತ್ರಿ ಗೋಪಿಯೊಂದಿಗೆ ಊರು ಬಿಟ್ಟಿದ್ದಳು. ಇವಳ ಕೈಲಿದ್ದ ಪುಡಿ ಕಾಸು, ಮೈ ಮೇಲಿದ್ದ ಒಡವೆ ಮುಗಿಯುವವರೆಗೂ ಅಲ್ಲಿ ಇಲ್ಲಿ ಸುತ್ತಾಡಿಸಿ ಅದೊಂದು ದಿನ ಇದೇ ನಿಲ್ದಾಣದಲ್ಲಿ ಅವಳನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದ. ಏನು ಮಾಡಬೇಕೆಂದು ತೋಚದೆ ಅಳುತ್ತ ಕುಳಿತಿದ್ದ ರಾಧಳನ್ನು ಕಂಡ ಚಿರಂತ್ ಆಕೆಯನ್ನು ಮಾತನಾಡಿಸಿ ಕಾರಣ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿತು. ತಾನೆಷ್ಟು ದುಃಖದಲ್ಲಿದ್ದರೂ ಯಾರೊಬ್ಬರೂ ಪ್ರಶ್ನಿಸದೆ ತಮ್ಮ ಪಾಡಿಗೆ ತಾವು ಹೊರಟು ಹೋಗುತ್ತಿದ್ದವರ ನಡುವೆ ತನ್ನನ್ನು ಮಾತನಾಡಿಸಿದ ಚಿರಂತ್ ಮೇಲೆ ಅವಳಿಗೆ ಅಭಿಮಾನ ಮೂಡಿತು. ತನಗೆ ಒದಗಿದ ಸಂಕಟಗಳನ್ನು ಮುಚ್ಚುಮರೆಯಿಲ್ಲದೆ ಹೇಳಿಕೊಂಡಳು. ಅದನ್ನೆಲ್ಲ ಕೇಳಿದ ಚಿರಂತ್ಗೆ ಅವಳ ಮೇಲೆ ಕರುಣೆ ಮೂಡಿತು. ಅಡೇಕೋ ಅವಳನ್ನು ಅಲ್ಲಿಯೇ ಬಿಟ್ಟು ಹೋಗಲು ಮನಸ್ಸಿಲ್ಲದೆ ನನ್ನೊಂದಿಗೆ ಬರ್ತೀಯಾ ಎಂದಾಗ ರಾಧಾ ಯಾವುದೇ ಅನುಮಾನವಿಲ್ಲದೆ ಅವನನ್ನು ಹಿಂಬಾಲಿಸಿ ನಡೆದಳು. ಹಳ್ಳಿಯೊಂದರಿಂದ ಬಂದು ಗಾರ್ಮೆಂಟ್ ಒಂದರಲ್ಲಿ ಉದ್ಯೋಗಿಯಾಗಿದ್ದ ಚಿರಂತ್ ವಾಸಕ್ಕೆ ಮತ್ತು ಪುಟ್ಟ ಮನೆಯನ್ನು ಬಾಡಿಗೆ ಪಡೆದುಕೊಂಡಿದ್ದ ರಾಧಾ ಅವನೊಂದಿಗೆ ಇರತೊಡಗಿದಳು. ಮೊದಮೊದಲು ಅವನ ಇರುವಿಕೆಯನ್ನು ಮುಜುಗರದಿಂದ ಎದುರುಗೊಳ್ಳುತ್ತಿದ್ದ ರಾಧಾ ಕಾಲಕ್ರಮೇಣ ಅವನಿಗೆ ಹೊಂದಿಕೊಂಡಳು. ಪ್ರೀತಿ, ಮದುವೆ ಯಾವುದನ್ನೂ ರಾಧಾ ಚಿರಂತನ ಮುಂದೆ ಪ್ರಸ್ತಾಪ ಮಾಡಿರಲಿಲ್ಲ. ತನ್ನೆಲ್ಲ ಅವಶ್ಯಕತೆಗಳಿಗೂ ಅವನು ಅವಳನ್ನೇ ಅವಲಂಬಿಸಿದ್ದ. ಅವನು ದುಡಿದು ತಂದಿದ್ದರಿಂದ ಇವಳು ಜೀವನ ನಿರ್ವಹಿಸುತ್ತಿದ್ದಳು. ಬಿಡುವಿನ ಸಮಯದಲ್ಲಿ ಒಂದಷ್ಟು ಕವನ ಕತೆ ಬರೆಯುತ್ತಿದ್ದಳು. ಕಳೆದ ಬಾರಿ ಚಿರಂತ ಊರಿಗೆ ಹೋಗಿದ್ದಾಗ ಅವನ ತಂದೆ ಬಹಳ ಅನುಕೂಲಸ್ಥರ ಮನೆಯ ಸುಂದರವಾದ ಹೆಣ್ಣೊಂದನ್ನು ತೋರಿಸಿದ್ದರು. ಅಲ್ಲಿಂದ ಬಂದ ಮೇಲೆ ಅವನ ವರ್ತನೆಯೇ ಬದಲಾಗಿ ಹೋಗಿತ್ತು.
ಆ ರಾತ್ರಿ ಊಟ ಮುಗಿಸಿ ಮಹಡಿಯಲ್ಲಿ ನಿಂತು ಚಂದಿರನನ್ನು ದಿಟ್ಟಿಸುತ್ತಿದ್ದ ರಾಧಳ ಬಳಿಗೆ ಬಂದ ಚಿರಂತ್ ಕ್ಷಣ ಹೊತ್ತು ಅವಳೊಂದಿಗೆ ಲೋಕಾಭಿರಾಮವಾಗಿ ಮಾತನಾಡಿದ ನಂತರ ನೇರ ವಿಷಯಕ್ಕೆ ಬಂದ. ನೋಡ್ರು, ಇಷ್ಟು ದಿನ ನಾನು ನಿನಗೆ ಆಶ್ರಯ ನೀಡದೆ ಇದ್ದಿದ್ದರೆ ನೀನು ಇಷ್ಟರಲ್ಲಿ ಬೀದಿ ಹೆಣ್ಣು ಅಥವಾ ವೇಶ್ಯೆಯಾಗಿರುತ್ತಿದ್ದ. ನಮ್ಮಣ್ಣ ಇಷ್ಟೇ ಅಂದುಕೋ. ಈಗ ನನಗೂ ಮದುವೆ ಗೊತ್ತಾಗಿದೆ. ನೀನು ಬೇರೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದ ಚಿರಂತ್. ನಿರ್ದಾಕ್ಷಿಣ್ಯವಾಗಿ ನುಡಿದಾಗ ರಾಧಳ ಎದೆಯೊಡೆದಿತ್ತು. ಆದರೂ ಅವಳು ತನ್ನ ದುಃಖವನ್ನು ತೋರಿಸಿಕೊಳ್ಳದೆ ಅಗಲಿ ಎಂದಿದ್ದಳು. ಅಂದು ಒಂದೇ ಸಮನೆ ಚಿರಂತನ ಮೊಬೈಲ್ ರಿಂಗಣಿಸುತ್ತಿತ್ತು. ಚಿರಂತ ಸ್ನಾನದ ಮನೆಯಲ್ಲಿದ್ದ. ಚಿರಂತನ ಭಾವಿಪತ್ನಿಯ ಕರೆಯನ್ನು ರಾಧಾ ಸ್ವೀಕರಿಸಿಬಿಟ್ಟಿದ್ದಳು. ತಕ್ಷಣಕ್ಕೆ ಓಡಿ ಬಂದು ಮೊಬೈಲ್ ಕಸಿದುಕೊಂಡು ಮಾತನಾಡಿ ಏನೋ ಒಂದು ಸುಳ್ಳು ಹೇಳಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ ಚಿರಂತನಿಗೆ ಸತ್ತು ಬದುಕಿದಂತಾಗಿತು. ಅನಂತರ ರಾಧಳ ಮೇಲೆ ಕಿಡಿಕಾರುತ್ತಲೇ ಇದ್ದ ಚಿರಂತ ಇಂದು ಅವಳನ್ನು ಮನೆಯಿಂದ ಹೊರಹಾಕುವಲ್ಲಿ ಯಶಸ್ವಿಯೂ ಆದ. ಇಷ್ಟನ್ನು ನೆನೆಯುತ್ತಲೇ ರಾಧಾಳ ಮನಸ್ಸು ನೋವಿನ ಮಡುವಾಗಿತ್ತು. ತುಂಬಿದ ಕಣ್ಣುಗಳಿಂದಲೇ ತನ್ನತ್ತ ಬರುತ್ತಿದ್ದ ರೈಲನ್ನು ಕಂಡು ತಟನೆ ಎದ್ದವಳೆ ರೈಲ್ವೆ ಹಳಿಯ ಕಡೆಗೆ ಓಡಲು ಅಣಿಯಾದವಳು ಗಕ್ಕನೆ ನಿಂತಳು. ಅವಳ ಕೈಯನ್ನು ಯಾರೋ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಆ ಕ್ಷಣಕ್ಕೆ ಅವಳಲ್ಲೊಂದು ಆಸೆ ಚಿಗುರಿತು. ಕೈ ಹಿಡಿದುಕೊಂಡಿರುವುದು ಚಿರಂತನೇ ಇರಬೇಕು. ರಾಧಾ ಅತ್ತ ನೋಡಿದಳು. ಆದರೆ ಅಲ್ಲಿ ಚಿರಂತ ಇರಲಿಲ್ಲ. ಆದರೂ ಅವಳ ಕಣ್ಣುಗಳು ಅರಳಿಕೊಂಡವು. ಅಲ್ಲಿ ತನ್ನದೇ ಪ್ರಾಯದ ಹೆಣ್ಣುಮಗಳನ್ನು ಕಂಡಳು. ಶ್ವೇತವರ್ಣದ ವಸ್ತ್ರದಲ್ಲಿ ಅವಳು ಪ್ರಬುದ್ಧೆಯಂತೆ ತೋರುತ್ತಿದ್ದಳು. ಅವಳ ಕಣ್ಣುಗಳು ಶಾಂತ ಸರೋವರದಂತಿದ್ದವು. ಮನಸ್ಸು ಉಲ್ಲಾಸದಿಂದ ಇದ್ದಿದ್ದರೆ ರಾಧಾ ಮತ್ತಷ್ಟು ಹೊತ್ತು ಅವಳನ್ನು ನೋಡುತ್ತಾ ಮೈಮರೆಯುತ್ತಿದ್ದಳೇನೋ. ರೈಲಿನ ಸಿಟಿ ಸದ್ದಿನಿಂದ ಎಚ್ಚೆತ್ತ ರಾಧಾ ಕೈ ಬಿಡಿಯೇ ಎಂದು ಕೊಸರಾಡಿದಳು. ಯಾಕೆ? ಸಾಯೋಕ ಹೌದು ಎಷ್ಟು ಸಲ ಅಂದರೆ ಬಾ ನನ್ನ ಜೊತೆಯೇ ಎಂದ ಆ ಶ್ವೇತ ಸುಂದರಿ ರಾಧಳನ್ನು ಎಳೆದುಕೊಂಡೇ ಹೋದಳು. ರಾಧ ಏನೆಂದೂ ಅರ್ಥವಾಗದೆ ಓಡುವ ನಡಿಗೆಯಿಂದಲೇ ಅವಳನ್ನು ಹಿಂಬಾಲಿಸಿದಳು. ಸಮಾಧಿಯೊಂದರ ಬಳಿ ಬಂದು ನಿಂತು ರಾಧಾಳ ಕೈಬಿಟ್ಟ ಸುಂದರಿ ತನ್ನೆದುರಿನ ದೃಶ್ಯವನ್ನು ನೋಡುವಂತೆ ಕಣ್ಣ ಸನ್ನೆ ಮಾಡಿದಳು. ಸಮಾಧಿಯತ್ತ ಕಣ್ಣು ಹಾಯಿಸಿದ ರಾಧಾ ಬೆಚ್ಚಿ ಬಿದ್ದಳು. ಆರೆ ಅದು ತನ್ನದೇ ಸಮಾಧಿ. ಇಲ್ಲ, ನಾನು ಬದುಕ್ಬೇಕು. ಬದುಕ್ತೀನಿ ಎಂದ ರಾಧಾ ಮತ್ತೆ ರೈಲು ನಿಲ್ದಾಣದತ್ತ ಓಡಿದಳು. ಸಾಹಸ ಮಾಡಿ ತನ್ನ ಹುಟ್ಟೂರಿಗೆ ಹೋಗುವ ರೈಲನ್ನೇ ಕುಳಿತ ರಾಧಾಳಿಗೆ ಉಸಿರಾಟವನ್ನು ಸಹಜ ಸ್ಥಿತಿಗೆ ಬಂದಿರಲಿಲ್ಲ. ನಾನು ಬದುಕುತ್ತೇನೆ. ಎಲ್ಲಿಂದ ಎದ್ದು ಬಂದೆನೋ ಅಲ್ಲಿಂದಲೇ ಬದುಕು ಮುಂದುವರೆಸುತ್ತೇನೆ. ನನಗೀಗ ಎಲ್ಲ ಅರ್ಥವಾಗಿದೆ. ನನ್ನ ಬದುಕಿನ ಮೂಲ ತಿಳಿದಾಗಿದೆ. ಅದನ್ನು ನಾನು ಇವೆಲ್ಲ ಅರಸಿಕೊಂಡು ಬಂದದ್ದೇ ತಪ್ಪು ತಪ್ಪು ಎಂದು ತನ್ನಷ್ಟಕ್ಕೆ ಹೇಳಿಕೊಂಡು ಅಳತೊಡಗಿದಳು. ಪೇಪರ್ ಕಣ್ಣೆತ್ತಿ ನೋಡಿದ ರಾಧಾ ಪತ್ರಿಕೆಯಲ್ಲಿ ಆ ಭಾವಚಿತ್ರ ಕಂಡು ಗಾಬರಿಗೊಂಡಳು. ಪತ್ರಿಕೆ ಮಾರುತ್ತಿದ್ದ ಹುಡುಗನ ಕೈಯಿಂದ ಪತ್ರಿಕೆಯೊಂದನ್ನು ಕಸಿದುಕೊಂಡಳು. ಭಾವಪೂರ್ಣ ಶ್ರದ್ಧಾಂಜಲಿ ಕಾಲನಲ್ಲಿದ್ದ ಫೋಟೋವನ್ನು ಮತ್ತೆ ಮತ್ತೆ ನೋಡಿದಳು. ಅದೇ ಶ್ವೇತ ಸುಂದರಿ. ರೈಲು ಚಲಿಸುವುದರಲ್ಲಿತ್ತು. ಹಣಕ್ಕಾಗಿ ಕಾದ ಹುಡುಗ ಅವಳು ಹಣ ಕೊಡುವ ಮನಸ್ಥಿತಿಯಲ್ಲಿ ಇಲ್ಲದೆ ಇರುವುದನ್ನು ಗ್ರಹಿಸಿ ಪತ್ರಿಕೆಯನ್ನು ಅವಳ ಕೈಯಿಂದ ಕಿತ್ತುಕೊಂಡು ಕೆಳಗಿಳಿದ. ರೈಲಿನ ವೇಗ ಹೆಚ್ಚಿತು. ತಳಮಳಗೊಂಡಿದ್ದ ರಾಧಾ ಕಿಟಕಿಯ ಹೊರಗೆ ಕಣ್ಣು ಹಾಯಿಸಿದಳು. ಅದೇ ಶ್ವೇತ ಸುಂದರಿ ಕೈ ಬೀಸುತ್ತಿದ್ದಾಳೆ. ಸತ್ತಿರುವುದು ನಾನಾ? ಅವಳ ಇಲ್ಲ ಇಲ್ಲ, ನಾನು ಬದುಕಿದ್ದೇನೆ, ಬದುಕುತ್ತೇನೆ. ಬದುಕನ್ನು ಎಲ್ಲಿಯೂ ಅರಸಿ ಹೋಗಬೇಕಾಗಿಲ್ಲ. ಅದು ನನ್ನೊಳಗೆ ಇದೆ ಎಂಬ ವರಾತನ್ನು ರಾಧಾ ಮಂತ್ರದಂತೆ ಪಠಿಸತೊಡಗಿದಳು.